ಕೆವಿನ್, ನಾನು ಬೆಳೀತಿರೋ ಕೆಲವು ಪ್ರಪಂಚಗಳಿಗೆ ಗುರುತಿರೋ ಹಾಗೆ ಏನೋ ಮಾಡಬೇಕು ಅನ್ಕೊಂಡಿದ್ದೀನಿ. ಅದು ಒಳ್ಳೇದೋ ಕೆಟ್ಟದೋ ನನಗದು ಬೇಡ. ನಾನು ಮಾತ್ರ ಒಂದು ಮಾರ್ಕ್ ಆಗಬೇಕು. ಅದಕ್ಕೋಸ್ಕರ ನಾನು ಯಾವಾಗಲಿಂದಲೂ ಪ್ರಯೋಗ ಮಾಡ್ತಿದ್ದೀನಿ. ಲುಕ್ ಅಟ್ ದಿಸ್. ಇದು ನನ್ನ 15 ಇಯರ್ಸ್ ಪ್ರಯೋಗ. ಪ್ರಪಂಚದ ಪಥವನ್ನೇ ಬದಲಾಯಿಸುವಂತ ಆಯುಧ. Yeah! Success! Success! So, I need a meeting with Iran government. Sure. ಒಂದು ರಿಸರ್ಚರ್ ಆಗಿ ನಾನು ಕಂಡುಹಿಡಿದಿರೋದು ಏನಂದ್ರೆ, ಒಂದು ದೇಶದ ಪಥವನ್ನೇ ಬದಲಾಯಿಸುವಂತ ಆಯುಧ. ವಾಟ್? ಎಸ್, ನೀವು ಕೇಳ್ತಿರೋದು ಸರಿನೇ. ಪ್ರಪಂಚದ ದೇಶದಲ್ಲಿ ನಮ್ಮ ಇರಾನ್ ಚಿಕ್ಕ ದೇಶನೇ. ನಮ್ಮ ಆರ್ಮಿ ಚಿಕ್ಕದಾಗಿದೆ. ನಮ್ಮ ಆರ್ಮಿಯ ಬಲ ದೃಢವಾಗಿರಬೇಕು. ಅದಲ್ಲದೆ ನಾವು ಇರಾಕ್ ಜೊತೆ ವಾರಲ್ಲಿದ್ದೀವಿ. ಸೊ ವಾಟ್? ದಿಸ್ ಈಸ್ ದ ಮ್ಯಾಟರ್. ಇದರಿಂದ ನಾವು ಯುದ್ಧ ಮಾಡ್ಬೋದು. ಏನು ಯುದ್ಧನ ಆನೆ ಜೊತೆ ಅಲ್ದೆ ಹಸು ಹಿಡ್ಕೊಂಡು ಹೋರಾಡ್ತೀವ? ಆಗ ನಾವು ಯುದ್ಧಕ್ಕೆ ಹೋಗ್ತಾರೋ ತರ ಇರಲ್ಲ, ದನ ಕಾಯಕ್ ಹೋಗ್ತಿರೋ ತರ ಇರುತ್ತೆ. ಮೊದಲು ನಾನು ಹೇಳೋದನ್ನ ಕೇಳಿ ಆಮೇಲೆ ಮಾತಾಡಿ. ನಾವು ಯುದ್ಧ ಮಾಡೋದು ಹಸುಗಳ ಜೊತೆ ಅಲ್ಲ, ಹಸು ಚರ್ಮದ ಜೊತೆ. ಈ ಸ್ಕಿನ್ ಕೋಟ್ ಹಾಕೊಂಡು ಯುದ್ಧ ಮಾಡಿದ್ರೆ ಆಟೋಮ್ ಬಾಂಬ್ ರೇಡಿಯೇಷನ್ ಇಂದ ಕೂಡ ತಡ್ಕೋಬಹುದು. ಈ ಚರ್ಮಕ್ಕೆ ಬುಲೆಟ್ ನಾಟ್ ಅಲೌಡ್. ಬಾಂಬ್ ಸಿಡಿದ್ರು ಒಳಗಡೆ ಇರೋ ನಮಗೆ ಏನೂ ಆಗೋದಿಲ್ಲ. ಸೊ ವಿ ಆರ್ ಮ್ಯಾಕ್ಸಿಮಮ್ ಸ್ಟ್ರಾಂಗ್ ಇನ್ ದ ವಾರ್. ವಿ ಆರ್ ದ ಸ್ಟ್ರಾಂಗೆಸ್ಟ್ ಇನ್ ದ ಫೀಲ್ಡ್. ಇರಾಕ್ ವಾರ್ ಮಾತ್ರ ಅಲ್ಲ, ಫ್ಯೂಚರ್ ಅಲ್ಲಿ ಕೂಡ ನಾವು ಸ್ಟ್ರಾಂಗ್ ಆಗಿ ಇರ್ತೀವಿ. ಇಟ್ಸ್ ವೆರಿ ನೈಸ್. ಈ ಮೀಟಿಂಗ್ ಅಲ್ಲಿ ಪವರ್ಫುಲ್ ಪೊಲಿಟಿಷಿಯನ್ಸ್, ಆರ್ಮಿ ಜನರಲ್ಸ್ ಇದ್ದಾರೆ. ಒಮ್ಮೆ ಆಲೋಚನೆ ಮಾಡಿ, ಇದರಿಂದ ಯುದ್ಧಕ್ಕೆ ಎಷ್ಟೋ ಲಾಭ ಆಗುತ್ತೆ. ಹಾಗಾಗಿ 50 ಕೋಟಿಗೆ ಈ ಮೆಟೀರಿಯಲ್ಸ್ ನ ಪ್ರೊವೈಡ್ ಮಾಡ್ತೀವಿ. ಡೀಲ್ ಓಕೆ? ನಿನ್ನ ನಂಬೋದು ಹೇಗೆ? ಓಕೆ. ಇದನ್ನ ನಾನು ಕೆಮಿಕಲೈಸ್ ಮಾಡಿ ರೆಡಿ ಮಾಡಿದ್ದೀನಿ. ಯಾರಿಗಾದ್ರೂ ಡೌಟ್ ಇದ್ರೆ ಶೂಟ್ ಇಟ್. ಇಸ್ ಇಟ್ ಟ್ರೂ? ಟ್ರೈ. ದಟ್ ಈಸ್ ದ ಪಾಯಿಂಟ್. ಈ ಹಸು ಚರ್ಮವನ್ನ ನಾನು ಕಂಡಿಡಿದಿರೋ ಕೆಮಿಕಲ್ ಜೊತೆ ಮಿಕ್ಸ್ ಮಾಡಿದಾಗ ಇಷ್ಟು ಸ್ಟ್ರಾಂಗ್ ಆಗಿದೆ. ಆದ್ರೆ ನಮ್ಗೆ ಇದಕ್ಕೆ ಬೇಕಾಗಿರೋ ಅಷ್ಟು ಹಸುಗಳು ನಮ್ಮ ಹತ್ರ ಇಲ್ಲ. ಇರಾನ್ ಡಸಂಟ್ ಹ್ಯಾವ್ ಡೊಮೆಸ್ಟಿಕೇಶನ್. ಅದು ನನಗ್ ಬಿಟ್ಬಿಡಿ, ಅದು ನಾನು ಪ್ರೊವೈಡ್ ಮಾಡ್ತೀನಿ. ಇಟ್ಸ್ ಅ ಡೀಲ್, ಬಟ್ ವಿ ಹ್ಯಾವ್ ಟು ನೋ ಇನ್ ಡೀಟೇಲ್. ಓಕೆ. ನಮ್ಮ ವರ್ಲ್ಡ್ ಅಲ್ಲಿ ಡೊಮೆಸ್ಟಿಕೇಶನ್ ಜಾಸ್ತಿ ಇರೋದು ಇಂಡಿಯಾದಲ್ಲಿ. ಹಿಂದೆ ನಾನು ನಲ್ಲಮಲ್ಲ ಫಾರೆಸ್ಟ್ಗೆ ಹೋಗಿದ್ದೆ. ಅಲ್ಲಿ ಒಂದು ಅಟ್ಯಾಕ್ ಅಲ್ಲಿ ಬದುಕಿ ಹೊರಗೆ ಬಂದಿದ್ದು ಒಂದು ಹಸುಯಿಂದ.
ಆಗ ನನ್ಗೆ ಅರ್ಥ ಆಯ್ತು ವಾಟ್ ಈಸ್ ದ ಪವರ್ ಆಫ್ ಕೌ. ಎಲ್ಲ ಹಸುಗಳಿಗೆ ಸ್ಪೆಷಲೈಸೇಷನ್ ಇರೋದಿಲ್ಲ, ಕೆಲವು ಹಸುಗಳಿಗೆ ಮಾತ್ರ ಇರುತ್ತೆ, ಎಸ್ಪೆಷಲಿ ಮಚ್ಚೆ ಇರುವಂತಹ ಹಸುಗಳಿಗೆ. ಇಟ್ಸ್ ಗ್ರೇಟ್. ಬಟ್ ನಾನು ಕಂಡುಹಿಡಿದಿರೋ ಕೆಮಿಕಲ್ಸ್ನ ಆಡ್ ಮಾಡಿದ್ರೇನೆ ಈ ಪವರ್ ಬರುತ್ತೆ. ದಟ್ಸ್ ಓಕೆ. ಬಟ್ ನಾವು ನಿನ್ನ ನಂಬೋದು ಹೇಗೆ? ಇಟ್ಸ್ ಅ ಕಾಂಪ್ಲಿಕೇಟೆಡ್ ಇಶ್ಯೂ ಇನ್ ಇಂಡಿಯಾ. ಹೋಗಿ ಹಸುಗಳನ್ನೆಲ್ಲ ಹೇಗೆ ತಗೊಂಡ್ ಬರ್ತೀರಾ? ನಿಮ್ಮಿಂದ ಆಗತ್ತಾ? ಆಗುತ್ತೆ. ನನ್ನ ಹಿಂದೆ ಇರುವಂತ ವ್ಯಕ್ತಿ ಆ ರೀತಿಯವನು. ಊಹಿಸಿ. ಕರೀಂ ರಸ್ವಿ. ಡೀಲ್ ಓಕೆ. ಎಲ್ಲ ಮುಗ್ದೋದ್ಮೇಲೆ ಹೇಳಿ, ಬಂದು ಮೆಟೀರಿಯಲ್ನ ಕಲೆಕ್ಟ್ ಮಾಡ್ತೀವಿ. ಆದ್ರೆ ಒಂದು ಕಂಡೀಷನ್, ಇಲ್ಲಿ ನಡೆದಿರೋದಕ್ಕೂ ಗೌರ್ಮೆಂಟ್ಗೂ ಏನು ಸಂಬಂಧ ಇಲ್ಲ. ಒಂದ್ ವೇಳೆ ಏನಾದ್ರೂ ಸಮಸ್ಯೆ ಬಂದ್ರು ಇಟ್ಸ್ ಇಲ್ಲಿಗಲ್ ಅಂತ ನಮ್ ಗೌರ್ಮೆಂಟ್ ತಪ್ಪಿಸ್ಕೊಳತ್ತೆ. ಯಾಕಂದ್ರೆ ಇಂಡಿಯಾ ಜೊತೆ ನಾವು ಹೋರಾಡಕ್ಕಾಗಲ್ಲ. ಏನ್ ಸರ್ ಇದು? ಒಂದು ಕೆಟ್ಟವನಾಗಿ ನಮ್ಮ ದೇಶಕ್ಕೆ ಹೀಗ್ ಮಾಡ್ತಾ ಇದ್ದೀನಿ. ವೈ ಸರ್? ಸುಮ್ಮನೆ ಮಾಡ್ತಿಲ್ವಲ್ಲ, ಫ್ರೀಯಾಗಿ ಮಾಡ್ತೀನಿ ಅಂತ ಹೇಳು, ನಿನ್ನ ಒಳ್ಳೆಯವನ್ ತರನೇ ತೋರಿಸ್ತೀವಿ. ಬೇಡ ಬಿಡಿ, ಚರಿತ್ರೆ ಯಾವಾಗೂ ಕೆಟ್ಟವನನ್ನೇ ಗುರ್ತಿಟ್ಕೊಳ್ಳುತ್ತೆ. ಇಷ್ಟೊಂದು ರಿಸ್ಟ್ರಿಕ್ಷನ್ ಆಗ್ತಿದಾರ? ಪ್ರಾಬ್ಲಮ್ ಬಂದ್ರೆ? ಬರೋದಿಲ್ಲ, ಯಾಕಂದ್ರೆ ಅಲ್ಲಿರೋದು ಕರೀಂ ರಸ್ವಿ. ಒಂದ್ ವೇಳೆ ಬಂದ್ರೆ ಪ್ರಾಬ್ಲಮ್ಗೆ ಪ್ರಾಬ್ಲಮ್ ತಗೊಂಬರ್ತಾನೆ. मर गया साला. अस्सलाम वालेकुम भाई. वालेकुम अस्सलाम साइंटिस्ट साहब. What is the matter? It's time to go to India. ನಿಮ್ಮೆಲ್ಲರಿಗೋದು ಇಟ್ ಇಸ್ ಎ ಜಸ್ಟ್ ಸ್ಕಿನ್. ಆದ್ರೆ ಅವರಿಗೆ ಆಗ ಯುದ್ಧದಲ್ಲಿ ಶತ್ರುಗಳನ್ನ ತಡೆಯೋ ಕವಚ ತರ ಕಾಣಿಸ್ತೋ. ಈಗ ಅರ್ಥ ಆಯ್ತಾ? ನೀವು ಜಸ್ಟ್ ಸ್ಕಿನ್ ಅಂತ ಹೇಳಿದ ಹಸುವಿನಿಂದ ಅವರು ಎಷ್ಟು ದೊಡ್ಡ ಆಯುಧನ ಮಾಡಿದ್ರು. ಅವನು ಹಸು ಚರ್ಮದಿಂದ ಅಂತ ಅದ್ಭುತ ಸೃಷ್ಟಿ ಮಾಡದ್ನ. ಅದ್ಭುತನ ಸೃಷ್ಟಿ ಮಾಡಿದ್ ದೊಡ್ಡದಲ್ಲ, ನಾವು ಸೃಷ್ಟಿ ಮಾಡಿದ ಅದ್ಭುತ ಪ್ರಪಂಚಕ್ಕೆ ಏನ್ ಹೇಳ್ಕೊಡ್ತು ಅನ್ನೋದೇ ಮುಖ್ಯ. ಒಂದ್ ವೇಳೆ ನಾವು ಮಾಡುವಂತ ಕೆಲಸ ಪ್ರಪಂಚಕ್ಕೆ ಹಾನಿಕಾರಕ ಅನ್ಕೋ, ಆಗ ಅದನ್ನ ತಡೆಯೋದಕ್ಕೆ ಖಂಡಿತವಾಗ್ಲೂ ಒಬ್ಬ ಬರ್ತಾನೆ. ಆಗ ಬಂದವನು ನಮ್ಗೆ ಅದ್ಭುತ ತರ ಕಾಣಿಸ್ತಾನೆ.